ಚೆನ್ನಿಗೆ ತವಣಿ ನೀನು ಸುಮ್ಮನೆ ನನ್ನ ಬಾಯಿ ಕೈ ಹಾಕ್ತೀಯಾ ಬಾಯಿಗೆ ಬಾಯಿ ಕೈ ಹಿಂಗೇನೆ ಸುಮ್ಮನೆ ಕಾಯಿದ ಮೇಲೆ ಹೊಡಿತೀರ ಯಾರಿಗೆ ಹೋಗ್ಲಿ ಅವ ಪೂರ್ತಿ ಹಾಳಾಗಿ ನಮಗಾಗುದೇನು ಅಲ್ಲ ಮಾರ ಮತ್ತು ಗಾಯ ತೊಡೆದಾದ್ರೆ ನನ್ನವ್ರಿಗೆ ಕೆಟ್ಟ ಹೆಸರು. ನೀ ಸುಮ್ಮನೆ ನಿನ್ನ ಗೌರಿಗೆ ಕೆಟ್ಟ ಹೆಸರಲ್ಲ. ಏನಾಯ್ತು ಈಗ ಪುಟ್ಟ ಮರ ಈ ಕೆಲವು ದುಷ್ಟಿ ಪಿಂಡವೇ ಸರಿ ಬದುಕು ಬಾಳ್ಬೇಕಾದ್ರೆ ಒಳ್ಳೆಯವರು ಸತ್ತೋಗ್ತರು. ಇಂಥ ಪಾಪಿಷ್ಟ್ರೆ ಮತ್ತೆ ಮತ್ತೆ ಎದ್ದು ಬಂತು. ಕಲ್ಲು ಕೊಟ್ಟಿದ್ದೆ ಮಾರೈತಿ, ಆ ಗುಂಡು ಕಲ್ಲು ಕೆಳಗೆ ಹೋಗಲೇಬೇಕು. ಆ ಬೆಸ್ತರಿಗೊಂದು ಕೆಲಸ ಇಲ್ಲಪ್ಪ, ಮೀನಿಲ್ಲದೆ ಹೋದ್ರೆ ಇವಳು ಹಿಡ್ಕ ಬರ್ಬೇಕು. ನಾನು ಈಗ ಮೊದಲು ಅವರಿದ್ದಲ್ಲೆಲ್ಲ ಹೋಗುತ್ತೆ. ನೀವು ದಯವಿಟ್ಟು ಹಿಡಿದ್ರೆ ಮೀನು ಹಿಡೀರಿ, ಇಲ್ಲ ಬಿಡುವು ಮಾಡ್ತಾ ಮನೇಲಿ ಕೂತ್ಕೊಳ್ಳಿ. ಇಂಥ ದಂಡಪಿಂಡ ದುಷ್ಟಪಿಂಡ ಎಲ್ಲ ಹಿಡಿತಾ ಕೂತ್ಕೋಬೇಡಿ ಅಂತ. ಇಂಥ ಒಂದು ಅನ್ಯಾಯ ಆಯ್ತು. ಯಾವ ಅನ್ಯಾಯ ಆಗಲಿ ಈ ಕರ್ತಂದಿದ್ದಾರೆ, ಅದ್ರ ಒಂದು ನಾಳೆ ಸರಿಯಾಗಿಬಿಟ್ರೆ ಏನು ಮಾಡೋದು? ಅವನ ಸರಿಯಾಗಲಿಕ್ಕೆ ನಾ ಬಿಡ್ತೇನೆ. ನಿನ್ನ ಗಂಡ ಬರ್ಕೊಡುವ ಅಷ್ಟೇ, ಔಷಧ ಕೊಡೋದು ನಾನು. ಆದ್ರೆ ಒಂದು ಅವನಿಗೆ ಉಂಟಲ್ಲ, ಅವ ಹೇಳಿದ್ದು ಒಂದಾದ್ರೂ ನಾವು ಕೊಡುವುದು ಮಕ್ಕಳು. ಜನ್ಮಕ್ಕೂ ಅವನು ಸರಿಯಾಗಬಾರ್ದು ಅಷ್ಟು ಮಾಡ್ತೇನೆ ಈಗ. ಅಣ್ಣ ಹಾಂ, ಇನ್ನೊಂದು ನೆನ್ಪಿಟ್ಕೊಳ್ಳಿ ನೀವು. ಹಾಂ, ಅವ ಆಕಸ್ಮಿಕವಾಗಿ ಸರಿಯಾದ ಅಂತ ಆದರೆ ಹಾಂ, ಅವನಿನ್ನು ನೋಡಲಿಲ್ಲ. ಹಾಂ ಹಾಂ, ನನ್ನೊಬ್ಬನೇ ನೋಡಿ. ಹೌದು, ನನ್ನ ನೋಡಲಿಲ್ಲ. ಯಾಕೆಂದ್ರೆ ನನ್ನ ಪೆಟ್ಟು ಬಿದ್ದ ಮೇಲೆ ಹೌದು ನೀನು ನಾ ಬಂದದ್ದು. ಅದೊಂದು ಉಪಕಾರ ಆಗಿದೆ ನನಗೆ. ಹಾಗಾಗಿ ಹೆದರಿಕೆ ನನಗೆ ಹೆಚ್ಚು. ಈಗ ತಂಗಿ ಏನಾದರೂ ಮಾಡು ನೋಡು, ನನ್ನ ಪ್ರಾಣ ಹೋದರೂ ನಿನಗೆ ಅನ್ಯಾಯ ಆಗ್ಲಿಕ್ಕೆ ಬಿಡುವುದಿಲ್ಲ. ಆದ್ರೆ ಒಂದು ಕೆಲಸ ಮಾಡಬೇಕು. ನನಗೆ ಬರೀ ಅವನು ಬಂದದ್ದಷ್ಟೇ ಹೆದರಿಕೆ ಇಲ್ಲ, ನನಗೆ ನಿನ್ನದ್ದೇ ಹೆದರಿಕೆ. ಅವ ಹತ್ತಿರ ಬಂದ್ಕೊಳ್ಳಿ ಕೆರನ್ನು ಕೂಗಿದೆ. ಹೌದಾ? ಅವನು ಹೇಗೆ ಮಾಡ್ತಾನೆ? ಅವನು ಹೇಗೆ ಮಾಡಲಿ, ತಲೆ ಹೊಡೆದವಳು ನೀನು. ಅನುಮಾನ ಬರ್ತಾ ಉಂಟು, ಯಾರು ಹೊಡೆದಿರ್ಬೋ ಒಳ್ಳೆ ನೀನು ಕೂಗುದು ಅವನು ಕಂಡು. ನೋಡು, ನೀವೊಂದು ಉಪಕಾರ ಮಾಡು. ನೀನು ರಾತ್ರಿ ನಿನ್ನ ಗಂಡನ ಟೀಮಲ್ಲಿ ಇಕ್ಕೋಬೇಡ. ಮತ್ತೆ ಯಾರಿಗೆ ನೀನು ನೀವು ನಾಳೆ ಹೆಚ್ಚಿಗೆ ಮಾತಾಡೋದು ಮಾರ. ಹಾಗಲ್ವೇ, ಏನಾದರೂ ನೆವ ಹೇಳ್ಕೊಂಡು ದೂರ ಮಲಗಿ ಮರ ಐತಿ. ಯಾಕೆ ನಿದ್ದೆ ಗಣ್ಣಲ್ಲಿ ನಾ ಹೊಡೆಯಲಿಲ್ಲ ನಾನು ಏನು ಮಾಡಲಿಲ್ಲ ಅಂದರೆ ಮತ್ತೆ ನಿನ್ನ ಗಂಡನ ಹೆಜ್ಜಲ್ಲ. ಅವನಿಗೂ ಅರ್ಥ ಆಗ್ತದೆ. ನನಗೀಗ ಅವನು ಬಂದದ್ದು ಒಂದೇ ಅಲ್ಲ, ಈ ಹೆದರಿಕೆಯಲ್ಲಿ ಎಲ್ಲಿ ನಿದ್ದೆ ಗಣ್ಣಲ್ಲಿ ನೀನೇ ಹೇಳಿ ಸರ್ವನಾಶ ಮಾಡ್ತೀಯ ಅಂತ ಹೆದರಿಕೆ. ಒಂದು ಕೆಲಸ ಮಾಡ, ದಯವಿಟ್ಟು ನಾ ಕೇಳ್ತೀನಿ. ಹಾಂ, ಇವತ್ತಿನಿಂದ ನಾವಿಬ್ಬರೇ ಅಲ್ಲ, ಹಾಂ, ನಮ್ಮ ಕೋಣೆ ನೀನು ಬಾ. ಹಾಂ ಹಾಂ, ಅಲ್ಲ ಅವನು ಪಾಪಿ ನನ್ನ ಮಟ್ಟಿಗೆ. ಹಾಂ 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 ನೋಡ, ಈ ಹುಚ್ಚು ಕಟ್ಕೊಂಡು ನಮಗೆ ಬೇಕಾ? ಅಯ್ಯೋ, ನಮ್ಮ ಕೆಲಸ ನಾವು ಮಾಡೋದು ಉಪದ್ರ. ಅದು ಅವು ಮತ್ತೊಂದು ದೊಡ್ಡ ಕೂಗ್ನಪ್ಪ. ಹಾಂ, ಅದು ಔಷಧಿ ಸರಿ ಕೊಡು. ಔಷಧಿ ಕೊಡ್ತಿರ್ತಾರೆ, ಮತ್ತೆ ಏನಿಲ್ಲ ಅವ್ರಿಗಷ್ಟು ಮಾಡಾಕ್ತೇ ಇಲ್ಲ. ಹಾಂ, ಅದನ್ನು ಹಾಂ, ಹಾಗೆ ಮಾಡುವ. ಏನು ಇವತ್ತಿನಿಂದ ನಾನು 15 ದಿವಸ 3 ದಿನ ಹೌದು ಒಂದೇ ಕೋಣೆ. ಹೌದು, ಏನಾದರೂ ನೆವ ಹೇಳ್ಕೊಂಡು ಬರುವುದು. ಅದು ನಾ ಹೇಳ್ತೇನೆ. ಹಾಂ, ಸೇರಿಸು. ಸೇರಿಸೋದಲ್ಲ, ನಾ ಬಂದರೆ ಮತ್ತು ಅಪಾಯ ಇದೆ. ಅಣ್ಣ, ಅವ ಮತ್ತೆ ಬಂದಿದ್ದ ನೀನಿದ್ದಾಗ ನಾನು ಪೂರ್ತಿ ಹೇಳಿದ್ರೆ ಅಣ್ಣ ತಂಗಿ ಇಬ್ಬರು ಸೇರ್ಕೊಂಡಿದ್ರು ಅಂತ ಆಗೋದಿಲ್ವಾ? ನಾನು ಬರಬಾರ್ದು ಕೋಣೆಗೆ. ನೀನು ಜಾಗ್ರತೆ. ನೀವೊಂದು ಕೆಲಸ ಮಾಡಿ, ತಲೆ ಒಬ್ಬರೇ ಇರಲಿ. ಹಾಂ, ನಾನು ನೀನು ಒಂದು ಕಡೆ ಇರೋಣ. ನಿನ್ನ ತಲೆ ಇದೆ, ಏನಾದರೂ ಮಾತಾಡ್ತೀನಿ ನೀನು. ಅಲ್ಲ ಅಣ್ಣ, ಮತ್ತೆ ಏನು ಮಾಡು? ನನಗೆ ಹೆದರಿಕೆ. ನೀನು ಒಂದು ಉಪಕಾರ ಮಾಡು. ನೀವೊಂದು ಉಪಕಾರ ಮಾಡ್ತೀಯಾ? ಏನು? ಒಂದು ಕ್ಷಣ ಇತ್ತು. ಹಾಂ, ಯಾಕೆ ಮಾಡ್ದಾಗೆ? ಅಲ್ಲ ನಿಮ್ಗೆ ಎಂತ ಆವಾಗ ಅವ ಬಂದಾಗ ಹೋಗಿದ್ದು ಹಾಗಾಗಿ. ಅಲ್ಲ ನಿಂಗೆ ಎಂತ ಆಯ್ತು? ನಿಂಗೂ ಜೋರಾಯ್ತಾ? ಜೋರಾಗಿದೆ ಅಲ್ಲ ಅಲ್ವೇ? ಅವ ಹಾಗೆ ಮುಂದಕ್ಕೆ ಹೋಗಿದ್ದಾನು. ನೀವೊಂದು ಉಪಕಾರ ಮಾಡು. ತಲೆಯಲ್ಲಿ ಈ ಪ್ರಕರಣ ತೆಗೆದಾಕ್ಬಿಟ್ಟು ನಿಶ್ಚಿಂತಿಂದ ಮಲಗು. ನಾನಿದ್ದೆ, ನೀ ಹೆದರಬೇಡ. ಹಾಂ, ಜಾಗ್ರತೆ. ಮತ್ತೆ ಹೆಚ್ಚು ಮಾತಾಡೋದಿಲ್ಲ, ಕಣ್ಣು ತೋರಿಸ್ತಾ. ಆಯ್ತು. ಹವಾಮಾನ ಕೆಳಗೋಯ್ತು. ಯಾವಾಗಲೂ ಭಯ ಪಡದೆ ಯಾವುದೇ ಪ್ರಾಣಿ ಇರಲಿ, ಹಾವಿರಲಿ, ಕಂಡಾಗ ಹೆದರಿ ನಾವು ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಕಚ್ಚುತ್ತದೆ. ಓಹೋ, ಹಾವು ಹೆಡೆ ಹಿಡಿದು ಬಡಿತದೆ. ಅಂದ್ರೆ ನಿಂತಲ್ಲೇ ಮಿತ್ರ ಏನಿಲ್ಲ, ನಮಗೆ ಅದು ಹೆದರ್ತದೆ.
ಬೇಕಿದ್ರೆ ಕೆಟ್ಟ ಪ್ರಾಣಿ ಎದುರು ನಿಂತ್ಕೊಂಡು ನೋಡು ನೀನು. ಸರಿ, ಈಗ ನಾಯಿ ಕಚ್ಚು ನಾಯಿ ಇರ್ತದ, ಅದನ್ನ ನೋಡ್ಕೊಂಡು ನೀನು ಗಟ್ಟಿ ನೋಡ್ತಾ ಸರಿ ನಿಂತ್ಕೋ, ಏನು ಮಾಡುದಿಲ್ಲ, ಹೋಗ್ತದೆ. ಇವ ಬಿಗು ಇದ್ದ ನನ್ಗಿಂತ ಇವನೇ ಬಿಗು ಅಂತ ನೀ ಅದು ಕೇಳಲಿಲ್ಲ ಅದನ್ನ. ವಿನೋದ, ಆ ಸಾಗರ ಕತ್ತಲೆಯನ್ನ ಬೆಳಕಿನ ಮುಂದೆ ಅಡಗಿಸುವ ಪ್ರಯತ್ನ ಆಗುತ್ತಾ ಉಂಟಿಲ್ಲಿ. ಹೇಳಲಿಕ್ಕೆ ಬರುವುದಿಲ್ಲ ಅಲ್ಲ. ಅಲ್ಲ, ಈ ಜಾಗಕ್ಕೆ ಬಂದ್ರೆ ಎಲ್ಲ ವಿಚಿತ್ರವೇ ಮಾತಾಡುದು. ವಿಚಿತ್ರವೇ ಹೇಗಾಯ್ತು ಗೊತ್ತುಂಟ? ಸತ್ಯ ಎನ್ನುವ ದೇವರನ್ನ ನಾವು ಎಷ್ಟೂ ಪೂಜಿಸಬಹುದು, ಫಲ ಸಿಗುತ್ತದೆ. ಆದ್ರೆ ಸುಳ್ಳು ಎನ್ನುವಂಥದ್ದು ಬಯಲಿನಲ್ಲಿ ನಡೆಯುವಂತಹ ನಾಟಕ, ಜಾತ್ರೆ ಎಲ್ಲರಿಗೂ ಕಾಣುತ್ತದೆ. ಕೆಲವರು ತಿಳಿಯುವುದು ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗುವುದಿಲ್ಲ ಅಂತ. ಅದಲ್ಲ, ಏನು ಬೆಕ್ಕು ಕಣ್ಣು ಮುಚ್ಚು ಹಾಲು ಕುಡಿಯುವುದು ಪ್ರಪಂಚ ಗೊತ್ತಾಗುವುದಿಲ್ಲ ಅಂತಲ್ಲ. ಇದು ಮನುಷ್ಯ ನಮ್ಮಷ್ಟೇ ಕಲ್ಪನೆ ಮಾಡಿಕೊಂಡು ನಾಲಿಗೆಯಲ್ಲಿ ಅದು ಹಾಲನ್ನು ಹೀಗೆ ಕುಡಿಯುವುದು, ಲೋಚ ಲೋಚ ಲೋಚನೆ. ಹಾಗೆ ಕುಡಿಯುವಾಗ ಆ ಹಾಲು ಕಣ್ಣಿಗೆ ಹಾರಬಾರ್ದು ಅಂತದ್ದು ಮುಚ್ಚಿಕೊಳ್ಳುದು. ಒಂದು ಸಾಮಾನ್ಯ ಜ್ಞಾನ ಇಲ್ಲದೆ ಹೋಗಿ ಮಾತಾಡುವುದು ಅಂದ್ರೆ ಎಂತದೆ? ಸರಿ ಸರಿ ಆಗ್ಲಿ. ಇಷ್ಟು ವರ್ಷ ಮೇಲೆ ಒಂದು ಸತ್ಯ ಬಂತ. ಅಲ್ಲ, ನಾನು ಇದೊಂದು ಶೋಧನೆ ಮಾಡ್ತೇನೆ. ಈ ಗೊತ್ತಿಲ್ಲದವರ ಹೆಂಡ್ರೆ ಏನಿಲ್ಲ ಹೇಳು. ಸಾಗರ, ಅವನೊಂದೊಂದು ಸರಿ ಮಾಡುವ ಜವಾಬ್ದಾರಿ ನಿಮ್ಮದು. ಮತ್ತೆ ಬರ್ತೇನೆ. ಆಯ್ತು. ಮತ್ತೆ ಮತ್ತೆ ಆಸ್ಥಾನದಿಂದ ಆಕ್ಷೇಪ ಬಂದ್ರೆ ನನಗೆ ಕಷ್ಟ ಆಗುತ್ತೆ. ನೀ ಜಾಗ್ರತೆ ಮಾಡು, ಜಾಗ್ರತೆ ಮಾಡು. ಆಯ್ತಾ? ಮೂರು ಕಾಸಂದೆ ನಿನ್ನ ಅಪ್ಪ ಹೀಗೆ ಹೊಡ್ಕೊಂಡಿದ್ರವ. ಇಲ್ಲ ಹೋದ್ರ ಹಾವಿಗೆ ಯಾರಾದ್ರು ಹೀಗೆ ಹಿಡ್ಕ ಬರ್ತೀರ ಮಾರಿ. ಸಾಮಾನ್ಯ ಜ್ಞಾನವೇ ಇಲ್ಲದೆ ವ್ಯವಹಾರ ಮಾಡ್ತಾ ಇದ್ದು. ಬಾರ ಉಂಟಂತೇಳಿ ಭಾರ ಇರ್ತದೆ. ಇದು ಬಾರವಾ? ಬಿಡಿ. ನೀವು ಭಯಂಕರ ಮಾತಾಡ್ತೇನೆ ನೀನು. ಬಾಯ್, ನೀವು ಹಾವು ಎತ್ತ ಹಾವು ಬಿಲ ಸೇರ್ತು. ಹೌದಾ? ಯಾವುದು ಕಾಳಿ? ಕಾಳಿಂಗೆಲ್ಲ ಬೆಟ್ಟೊಳ್ಳೆ ಬಂದ್ರು ಹಾವೇ. ಹಾವು ಕಾಳಿಂಗನೇ ಬರ್ಬೇಕು. ನನಗೆ ಮಾತ್ರ ಹಾವು ನೋಡಿದ್ರೆ ಆಗುದಿಲ್ಲ. ನಿಂಗಲ್ಲ? ಹೌದು, ನನಗೂ ಅಷ್ಟೇ. ಕೆಲವು ಕೆಟ್ಟ ಹೆಂಗಸರು ನೋಡ್ರೆ ಆಗುದಿಲ್ಲ ನನಗೆ. ನನಗೂ ಅಷ್ಟೇ. ಮೂರು ಕಾಸಿನವಳೆ ಎಂತ ಮಾಡ್ಲಿಕ್ಕೆ ಜೋರಲ್ಲ ಸಾಯಿಸಿ ಬಿಡ್ತೆ. ಹೊಡಿಬೇಡಿ. ಹೊಡಿದಲ್ಲ. ಈಗ ನೀನ್ ಯಾಕೆ ಬಂದೆ? ಸಾಕ್ಷಿ ಹೇಳಲಿಕ್ಕೆ. ಸಾಕ್ಷಿ ಹೇಳ್ತೇನೆ ನಾನು. ಯಾರ ಮುಂದೆ ಸಾಕ್ಷಿ ಹೇಳುದು? ಅವ ದಂಡನಾಯಕ ಹೇಳುದಂತ ನೀನು ಸಾಕ್ಷಿ ಹೇಳುದಾ? ಯಾಕಾಗಿ? ನಿಮ್ಮನ್ನು ಮದುವೆ ಮಾಡಿಸ್ತೇನೆ ಅಂತ ಹೇಳಿದ್ರು. ಯಾರು? ಹೌದು. ಅವನ ಅಪ್ಪನ ಆಸ್ತಿಲಿ ಪಾಪ ಅವನ ಜಾಗದಲ್ಲಿ ನಾ ಮನೆ ಮಾಡಿ ಕೂತಿದ್ನ. ಮುತ್ತಿನ ಹಾರ ಕೊಡ್ತಾರಂತೆ. ಅವನ ಮುತ್ತೆ ಕೊಡ್ತಾನೆ. ಮುತ್ತಿನ ಹಾರಲ್ಲ, ಬೇಡಪ್ಪ. ಅವ ಬೆಗುವ. ಬೇಡ, ನಮ್ಗೆ ಅವರು ಚಂದವೇ ಕಾಣುದು. ಅವ್ರು ಕಣ್ಣು ನೋಡಿದ್ರೆ ಆಮಟೆಕಾಯಿ ಸಿಪ್ಪೆ ಜಾಸ್ತಿ ಇಷ್ಟ. ನಿಂದು ನೋಡ್ರೆ ಅವ್ನು ಮತ್ತೊಂದು ಜಾಸ್ತಿ ದಂಗುಂಟು. ಬಾಯಲ್ಲಿ ಅಧಿಕ ಪ್ರಸಂಗಿ ಇಂಥ ಬ್ಯಾಡ್ದವ್ರು ಮಾತಾಡಬೇಡ. ನೀವು ಅವ ನೋಡ್ಲಿಕ್ಕೆ ಚಂದವೇ, ಸೇನಾಧಿಪತಿ. ನೀನು ಇಲ್ಲದೆ ಹೊದ್ದೆಲ್ಲ ಹೇಳ್ಬೇಡ. ಮತ್ತೆ ನಿಮ್ಮಂತೆ ಹೆಣ್ಮಕ್ಳು ಹೇಳಿದ್ದಕ್ಕೆ ತಲೆ ಅಲ್ಲಾಡಿಸ್ಲಿಕ್ಕೆ ನಾನು ಶತಮೂರ್ಖಲ್ಲ. ನೀವು ಸಿಟ್ಟು ಮಾಡ್ಕೊಳ್ಬಾರ್ದು. ನಿಮ್ಮ ಮತ್ತೆ ರಕ್ತದ ಒತ್ತಡ ಹೆಚ್ಚಾದ್ರೆ ನಿಮ್ಮ ಅಪ್ಪ ಈಗಿದ್ದು ಕಾಯಿಲೆ ನಂಗೆ ಹೇಳು. ಅದೇ ಮತ್ತೆ ನೀವು ಸಿಟ್ಟಲ್ಲೆಲ್ಲ ಹೊಡೆದ್ರೆ ಮತ್ತೆ ನನಗೆ ಇಲ್ವಾ? ಅವ ಮದುವೆ ಮಾಡಿಸ್ತೇನೆ ಅಂತ ಹೇಳಿದ ಆ ಕ್ಷಣ ನಾನು ಮದುವೆ ಆಗ್ತೇನೆ ಅಂತ ಯಾರು ಹೇಳಿದ್ರು ನಿನಗೆ? ಅಲ್ಲ, ದೊಡ್ಡ ವ್ಯಕ್ತಿ ಅಲ್ಲ ಅವ್ರು ಹೇಳಿ. ಅವ ದೊಡ್ಡದು ನಿನಗೆ, ನನಗೆ ಎಂಥದ್ದು ಅಲ್ಲ. ಅವ ಯಾವ ಲೆಕ್ಕವೂ ಅಲ್ಲ ನನಗೆ. ಮೂರ್ಖಳೆ. ಅವ ಮದುವೆ ಮಾಡಿಸ್ತೇನೆ ಅಂತ ಹೇಳಿದ್ದಕ್ಕೆ ಸತ್ಯ ವಿಚಾರ ಹೇಳ್ಬೇಕು. ಯಾವ ಕಾರಣಕ್ಕೂ ಸುಳ್ಳು ಹೇಳ್ಬಾರ್ದು. ಜನ್ಮದಲ್ಲಿ ಮದುವೆ ಆಗುದಿಲ್ಲ ಹಾಗೆಲ್ಲ ಹೇಳ್ಬೇಡಿ. ನೋಡು, ಮಾಡಿಸ್ಲಿ ಅವ. ನಾನು ಸಾಕ್ಷಿ ಹೇಳುದಿಲ್ಲ. ಇಲ್ಲ, ನೀನು ಸತ್ಯ ಹೇಳು. ಒಪ್ಪಾಯ್ತು, ನಿಮ್ಮ ಕಾಲಿ ಸತ್ಯ ಹೇಳಿದವಳು ನಾನು ಮದುವೆನೇ ಆಗುದಿಲ್ಲ. ಏನ್ ಮಾಡ್ತೀಯ? ಸುಳ್ಳು ಹೇಳುದ? ಯಾರ ಜೀವನ ಏನಾಗ್ತದೆ? ಸತ್ಯ ಅಲ್ಲ, ಸತ್ಯ ಹೇಳುವುದರಿಂದ ಪರಿಣಾಮದಲ್ಲಿ ಕೆಟ್ಟದ್ದಾಗ್ತದ ಒಳ್ಳೇದಾಗ್ತದ ತಿಳ್ಕೊಂಡು ಸತ್ಯ ಹೇಳ್ಬೇಕು. ಗೊತ್ತಾಗಿ ಮೂರ್ಖಳೆ. ಒಂದಿಷ್ಟು ಜನ ಓಡಿಸ್ಕೊ ಬರ್ತಿದ್ರು ಒಬ್ಬನನ್ನು ಕೊಲ್ಲಿಕ್ಕೆ. ಸನ್ಯಾಸಿ ಪಾಪ ಕಟ್ಟೆ ಮೇಲೆ ಕೂತ್ಕೊಂಡು ನಾವು ದೇವ್ರ ಧ್ಯಾನ ಮಾಡ್ತಾ ಇದ್ದ. ಪಾಪ ಅಲ್ಲ, ಅವನು ಪಾಪ ನೀ ತೆಗೆದಾಕ್ದವಳು ಓಡಿಸ್ಕೊಂಡು ಬಂದವ. ಜೀವವಾಯದಿಂದ ಓಡಿ ಬಂದವ ಸನ್ಯಾಸಿ ಹಿಂದೆ ಬಂದು ಕೂತದ್ದು ಕಟ್ಟೆ ಹಿಂದೆ. ಆಗ ಬಂದು ಸನ್ಯಾಸಿ ಅಂತ ಕೇಳಿದ್ರು, ಏನಂತ? ಇಲ್ಲಿ ಓಡ್ಕೊಂಡು ಬಂದ್ರೆ ಯಾರಾದ್ರೂ ಕಂಡ್ರ ಅಂತ. ಆಗ ಹೇಳ್ದ ಅವ ಬಂದದ್ದು ಹೌದು, ಆ ಬದಿ ಓಡೋದು ಅಂತ.
ಇವರೆಲ್ಲ ಓಡ್ಕೊಂಡು ಹೋದ್ರು. ಅವ್ನು ಹೇಳಿದ್ದು ಸುಳ್ಳಲ್ವಾ? ಸುಳ್ಳು. ಯಾಕೆ ಸುಳ್ಳು ಹೇಳ್ದ? ಸನ್ಯಾಸಿಯಾಗಿ ಸುಳ್ಳು ಹೇಳ್ಬೋದಾ? ಹೇಳಬಾರ್ದು. ಹೇಳ್ದ ಯಾಕೆ? ಸತ್ಯ ಹೇಳುವುದರಿಂದ ಅವನು ಸಾವಾಗ್ತದೆ, ಅದು ಆಗಬಾರ್ದು ಅಂತ ಅವನು ಸುಳ್ಳು ಹೇಳ್ದ. ಎಲ್ಲ ಹೊತ್ತಿಗೂ ಸತ್ಯ ಹೇಳಲಿಕ್ಕೆ ಆಗುದಿಲ್ಲ. ನಿನ್ನನ್ನು ನಾನು ಮದುವೆ ಆಗಬೇಕು ಅಂದ್ರೆ ನಾ ಹೇಳ್ಬೇಕು, ಕೇಳಬೇಕು. ಸಾಕ್ಷಿ ಹೇಳ್ಬಾರ್ದು. ಯಾವ ಕಾರಣಕ್ಕೂ ನಡೆ ಮತ್ತೆ ನಾ ಬಿಡ ಅದೇ ಇಲ್ಲಿ ನಿಮ್ಮ ಗಂಡ ಗಂಡ ಈಗ ಅಭಿನಯ ಮಾಡಿ ಹೊಂದಾಣಿಕೆ ಇವಾಗ ನಿಮ್ಮ ಮನೆಯಲ್ಲೂ ವಿಶ್ವಾಸನೇ ಆಗಿಲ್ಲ. ಸರಿ ಪ್ರಾರಂಭ ಮಾಡುದಾ? ಇವತ್ತು ಯಾರು ಕೆಲಸಿಲ್ವಾ? ನಾನು ಅಷ್ಟು ಪಾತ್ರ ಮಾಡಿದೆ, ಇಷ್ಟು ಪಾತ್ರ ಮಾಡಿದೆ. ಸರಿ ಹೇಳ್ತೇನೆ. ದುಶ್ಯಾಸನ ಅಣ್ಣನ ಆಜ್ಞೆಯನ್ನು ಹೊತ್ತು ಬಂದಿದ್ದೇನೆ ನಾನು ಇಲ್ಲಿ. ಕಾರಣ ನಿಂಗೆ ಆಗ್ಬೇಕು. ನನಗೆ ಹೇಳಿದವರು ನಾನು ಬಂದಿದ್ದೇನೆ. ಎಂತಹ ಮಾತನಾಡ್ತಾ ಇದ್ದೀಯ ನೀನು? ನನಗೆ ಮೈದುನನಾಗಿದ್ದೀಯ. ಇಂತಹ ಕೆಟ್ಟ ಕಾರ್ಯವನ್ನು ಮಾಡಬೇಡ, ನನಗೆ ಒಳ್ಳೆಯದಾಗುವುದು. ಬಿಡುವುದಿಲ್ಲ ಹಾಗೆ ಬಿಟ್ಟದಂತ ಮಾಡಿದ್ಯಾ? ನೀನ್ ಯಾಕೆ ಅವ್ರಿಗೆ ಹೊಡೆಯುವುದು? ಕಲಾವಿದರು ಅಂದ್ರೆ ಏನ್ ತಿಳ್ಕೊಂಡಿದ್ದೆ? ಮೂರ್ಖ ಶಿಖಾಮಣಿ. ಯಾವ ಸತ್ವ ಪಾಪ. ಜನರಿಗೆ ಆಗಿ ಜನರನ್ನು ರಂಜಿಸಬೇಕು ಅಂತ ಅವ್ರ ಕಷ್ಟ ಎಷ್ಟೇ ಇದ್ರು ಎಲ್ಲ ಮರ್ತು ಅವ್ರು ಪಾಪ ಭಾವುಕರ ಕೆಲಸ ಮಾಡ್ತಾ ಇದ್ದ ಅಂತ ದೇವರಂತ ಕಲಾವಿದರು ಮೈ ಮುಖ್ಯ. ವಿನೋದ, ಏನ ನೀನು ಹಾಗೆಲ್ಲ ವ್ಯವಹರಿಸಿದ್ರೆ ಅವನಿಗೆ ಅರ್ಥ ಆಗ್ತದೆ. ನೀವು ದಂಡ ಇಲ್ಲ, ನೀನು ದಂಡ. ಈಗ ನೀವು ಬ್ರಹ್ಮದಂಡ. ಹೌದು, ನಾನು ಬ್ರಹ್ಮದಂಡನೇ. ನೀವು ದಂಡ ನಾಯಕರಾಗಿರ್ಬೋದು. ನಿಮ್ಗೆ ಈ ಪರಿಸ್ಥಿತಿ ಕಲಾವಿದರಿಗೆಲ್ಲ ನಿಮ್ಗೆ ಗೊತ್ತಿದೆ. ನೀವು ಸುಮ್ಮನೆ ಈಗ ನನಗೆ ಅರ್ಥ ಆಗ್ತದೆ ಕಲಾವಿದರದ್ದು. ಇಲ್ಲಿ ಕೇಳು, ಅವನ ತಲೆ ಸರಿ ಉಂಟ, ಸ್ಮೃತಿ ಕಳೆದುಕೊಂಡವ. ಅವ ಏನೋ ಪಾಪ ಇದು ಮಾಡಿ ಅವನ ಕೈ ಹಾಕ್ಲಿಕ್ಕೆ ಪರಿಣಾಮ ಆಗಿದೆ ಅವನಿಗೆ. ದೃಶ್ಯವನ್ನು ನೋಡಿದಾಗ ಏನ್ ತಿಳಿಬೇಕು? ಏನ್ ತಿಳಿಯುದು? ಎಷ್ಟು ಬಿದ್ದಿರಬಹುದು. ಹೊಡೆದವ ಹೊಡಿಲೇ ಪರಿಹಾರ ನಾವು ಕೊಡ್ತೇವೆ ಯಾರಿಗೆ? ಅವನಿಗೆ. ಹೌದು, ಸರಿ ಇದ್ದವ್ರು ಅಲ್ವಲ್ಲ ಹೊಡೆದದ್ದು. ಈಗ ಪರಿಹಾರ ಕೊಡುವ.
ಎಂತದ? ಯಾವ ಕಲಾವಿದಿಗೂ ಇವತ್ತಿನವರೆಗೆ ಪರಿವಾರ ಪಾಪ ಅವನ ಸತ್ತ ಅವನ ಹೆಂಡ್ರ ಮಕ್ಕಳು ಅನುಭವಿಸ್ತಿದ್ರು. ನಂಗೆ ಎಷ್ಟೋ ಪ್ರಕರಣ ನೋಡಿದ್ದೆ. ಹೌದಾ? ಹಗಲು ರಾತ್ರಿ ನಿದ್ದೆ ಬಿಟ್ಟುಕೊಂಡು ಯಜಮಾನ್ರು ಹಿಂದೆ ತಿರುಗಿದೆ. ಮತ್ತೆ ನಾನು ಕೆಣಕಬೇಡಿ. ಆಯ್ತು ಮಾರಾಯ, ನಾ ಹೇಳ್ತು ಸರಿಯಾಗಿ. ಅವನು ಏನು ಗೊತ್ತಿಲ್ಲದಿದ್ದವಲ್ವೇನೋ ಹಾಗೆ ಅವ. ಇಲ್ಲಿ ಉದ್ದೇಶ ಏನು? ಏನು ಈ ಕಾರ್ಯಕ್ರಮ ಯಾಕೆ ಆಯ್ತು? ಯಾಕೆ? ಇವರ ಮನಸ್ಸಿನ ಬದಲಾವಣೆ ಆಗ್ತು ಅಂತ ತಿಳಿಯುವುದಕ್ಕೆ. ನೀವು ಎಂತ ಬದಲಾವಣೆ ಕಲಾವಿದ್ರ ಈಗ ಅದು ಸೀರೆ ಎಳೆಯುವುದು, ಮಾನಭಂಗ ಮಾಡುವುದು ತಪ್ಪು ಅಂತ ಗೊತ್ತಾಯ್ತಾ ಇಲ್ಲ ಅವನಿಗೆ? ಪ್ರತಿಭಟಿಸಲಿಲ್ವ ಬಂದು? ಅಂದ್ರೆ ಅವ ಬದಲಾಗುತ್ತಾ ಇದ್ದಾನೆ, ಅವ ಬದಲಾಗುತ್ತಾ ಇದ್ದಾನೆ. ನೆನಪು ತಿರುಗಿ ಬರುವುದಕ್ಕೆ ಪ್ರಾರಂಭ ಆಗಿದೆ. ಸಂತೋಷ ಪಡಬೇಕು. ಅದೇನಿಕ್ಕಾಗುವುದಿಲ್ಲ. ಅದು ಅವನಿಗೆ ಹೊಡೆದು ಎಂಬ ಕಾರಣಕ್ಕಾಗಿ ಇವ್ನು ಬದಲಾಗಿದೆ ಅಂತ ಹೇಗೆ ಹೇಳುದು? ನೋಡಿ, ನೀ ಮಾಡಬೇಡ, ನಾ ಮಾಡ್ತಿದ್ದು ಹೊಡಿಬಹುದವ. ಸರಿ 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 ಹೊಟ್ಟೆಗೆ ಸರಿ ಹೇಳಿದೆ. ಸರಿ ಸರಿ ಉಂಟು. ಅದರಲ್ಲಿ ಉಂಟಲ್ಲ. ಇಲ್ಲಿ ಕೇಳು. ಅಯ್ಯೋ, ಇಲ್ಲಿ ವಿನೋದ ಅಂದ್ರೆ ಅವ ಹೊಡಿಲಿಕ್ಕೆ ಹೋದ್ನ, ಬಲಾತ್ಕಾರವೇ ಮಾಡ್ಲಿಕ್ಕೆ ಹೋದ ತಿಳ್ಕೊಂಡ. ನಾನು ಇರ್ಬೇಕಿದ್ರೆ ನೀನೆಂತದ್ದು ಅಂತ ಇಲ್ಲ, ಸರಿ ಉಂಟು. ನೀವು ತರ್ಕಿಸುವುದು ತಪ್ಪು ಅಂತ ಹೇಳುವುದಿಲ್ಲ. ಆದ್ರೆ ಈಗ ಅವ ಸರಿಯಾಗಿದ್ದಾನೋ ಇಲ್ವೋ ಎನ್ನುವುದಾಗಿ ಒಂದು ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತದೆ. ಹೇಳು, ಪರೀಕ್ಷೆ ಮಾಡಿದ್ರೆ ಆಯ್ತು. ಇಷ್ಟು ಬದಲಾವಣೆ ಆಯ್ತಲ್ವಾ? ಅಂದ್ರೆ ನಿಜವಾಗಿ ಆವತ್ತು ಅವನಿಗೆ ಒಡೆದು ನದಿಗೆ ಕೆಳಗಿದವರು ಯಾರು ಅಂತ ಹೇಳಿ ಅವರಲ್ಲಿ ಪ್ರಶ್ನೆ ಮಾಡಿದ್ರೆ ಅವ ಉತ್ತರ ಕೊಟ್ಟರೆ ಸರಿಯಾಗಿದ್ದಾನೆ ಅಂತ ಅಲ್ವೇನೋ? ಒಬ್ಬ ರೋಗಿಯ ಮಾನಸಿಕವಾಗಿ ಯಾಕೆ ಅವ್ರಿಗೆ ಒತ್ತಡ ಆಗ್ತದೆ? ಅವನಿಗೆ ವಿಶ್ರಾಂತಿ ಬಿಡಿ ನೀವು. ವಿಶ್ರಾಂತಿ ಎಷ್ಟು ಸಲ ಕೊಡುವುದು? ನೋಡು ಆಗಿದ್ರೆ ಈಗ ಎಂತ ಮಾಡುದು? ಕೇಳುವ. ಏ ವಿರಾಟ, ಒಂದು ನಿನಗೆ ತಲೆಗೆ ಬಡಿದು ಕರ ಕಟ್ಟಿ ನದಿಗೆ ನೂಕಿದವರು ಯಾರು ಅಂತ ಹೇಳ್ಬಹುದಾ? ಇಲ್ಲಿ ಯಾರನ್ನು ಯಾರು ಅಂತ ತೋರಿಸಬಹುದು. ನೆನ್ಪಂತು ನಾನು ನೆನ್ಪು ಮಾಡ್ಕ ತಿಪ್ಪಣಿಗೆಲ್ಲ ಇಳಿದೋಗ್ಬೇಕು ಕೆಳಗೆ. ಅಲ್ಲ, ಕೆಳಗೆ ಇಳಿಬೇಕು. ಹೊಂಡ ಕೆಂಪು ಬೆಳಿ ನಾನಾ ಬೋಳ್ಮಂಡೆ ನೋಡಿ, ಅದು ಒಂದಾದ್ರು ಸರಿ ಆಯ್ತು. ನಾವ ಇಲ್ಲ, ಈಗಲ್ಲ. ಈಗ ಯಾರು ನುಗ್ಗಿದವರು ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ರೆ ಇಲ್ಲ ಇದ್ದಾರೆ ಅಂತ ಅಲ್ಲ ಅಂತ ಆದ್ರೆ ಹಾಗಲ್ಲ. ಹಾಗಾದ್ರೆ ಹೀಗೆ ಕೇಳಿದ್ರೆ ಅವಳು ಅಲ್ಲ ಹೆಂಗ್ ಟೇಸ್ಟ್ ನೀವು ಎಂತ ಮಾತಾಡ್ತಾ ಎಷ್ಟೊತ್ತಿಗೆ ಏನು ಮಾಡ್ತಾ? ನಮ್ಮ ಅಜ್ಜಮನೆ ಹೆಂಗೆ ಸಣ್ಣ ಇದ್ರೆ ಹೇಗಿದೆ ನಮ್ಮ ಜಾತಿ ಹೇಳಿ? ರಾಮದಾಸ ಹನುಮಂತ ಅವನು ಹೊಡೆದದ್ದು ಅವನು ಅಥವಾ ಅವಳು ಗೊತ್ತಿಲ್ಲ. ಬಿಳಿ ಕೆಂಪು ಕಪ್ಪು ತೆಗೆದ್ರೆ ಮಸ್ತು ಬಳಿ ಇವ್ರು ಕಟ್ಕೊಂಡು ಆಗ್ತದ? ಇವು ಸರಿಯಾಗಿ ಕೊಡ್ತೀವಿ ಯತ್ನ ಮಾಡಿದ್ದು ನೋಡುವ. ಮರಳಿ ಯತ್ನವ ಮಾಡು ಅಂತ ಮಾತಿಲ್ವೇನೋ? ನೋಡೋಣ. ಒಂದು ದೃಷ್ಟಿಯಿಂದ ಏನೋ ಬದಲಾವಣೆ ಕಾಣ್ತಾ ಉಂಟು. ಸ್ವಲ್ಪ ಬದಲಾವಣೆ. ಹೌದೌದು. ಹಾಗಾಗಿ ನೀನು ಮತ್ತೆ ಸರಿ ಔಷಧ ಕೊಡು, ಮತ್ತೆ ಬರ್ತೇನೆ. ಆದಷ್ಟು ಬೇಗ ಸರಿಯಾಗಬೇಕು. ನೆನಪಿರಲಿ. ನೋಡುವ, ನೀವೊಂದು ಎಳೆದಿಕ್ಕೊಂಡು ನಾನು ಸತ್ಯ ಎಂತದ್ದು ಅವನಿಗೆ ಯಾವ ಕೊಟ್ಟಿದ್ದೆ? ಹುಡುಗಾಡೆ ಗುಳಿಗೆ ಎಲ್ಲ ಆಚೀಚೆ ಮಾಡಿ ಕೊಟ್ಟಿದ್ದೆ ಮರೈತೆ. ಅವನಿಗೆ ಆಚೀಚೆ ಮಾಡಿ ಕೊಟ್ಟಿದ್ದೆ ಪರಿಣಾಮ ಕೊಡ್ತೋ ಹೇಗೆ? ಎಂತ ಸುಳ್ಳು, ನಂಗೆ ಅದೇ ತಲೆಗೆ ಹೋಗಲಿಲ್ಲ. ಅವ ಸರಿಯಾಗಿ ನಿನ್ನ ಗಂಡ ಬರ್ತದ್ದು ಸರಿ ಬರಲಿಲ್ವ? ನಾನು ಆಚೀಚೆ ಮಾಡಿಕೊಟ್ಟದ್ರಿಂದ ಅದೇ ಸರಿ ಆಯ್ತೇನೆ. ನಮ್ಮ ಬದಲಾವಣೆ ಖಂಡಿತ ಆಗ್ತಾ ಉಂಟು ಅವನಲ್ಲಿ. ಬದಲಾವಣೆ ಆಗ್ತಾ ಇದ್ದು. ಯಾಕಂದ್ರೆ ಅವನು ಅವಳು ಅದು ಅಲ್ಲ, ಇದೆಲ್ಲ ಗೊತ್ತಾಗ್ತದೆ ಅವನಿಗೆ. ಮೊದಲು ಅದು ಇರಲಿಲ್ಲ. ಯಾವ್ದು ಇಲ್ಲವಾಗಿತ್ತು. ಎಂತ ಮಾಡುದು ಈಗ? ನೋಡು, ಏನು ಮಾಡ್ತಾ ಗೊತ್ತಿಲ್ಲ. ಅವತ್ತು ಇರಬಾರ್ದು. ಇಲ್ಲಲ್ಲ. ಮತ್ತೆ ನಾವೊಂದ್ಸಲ ಒಳಗೆ ಹೋಗ್ತೀವಿ, ಆಮೇಲೆ ಮಾತಾಡ್ತೆ. ಏನಾದರೂ ಮಾಡು. ದಮ್ಮ ನೀ ನನ್ನ ನಂಬು ನಂಬಿದವರಿಗೆ ಇಂಬು.
ಅದು ಲಿಂಬು ಲಿಂಬು ಅಲ್ಲ ಚಂಬು ಅಲ್ಲ ಸುಮ್ಮನೆ